ನಂಜರಾಯಪಟ್ಟಣ ಸರಕಾರಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ 2025-26ನೇ ಸಾಲಿನ ಗ್ರಾಮೀಣ ಕ್ರೀಡಾಕೂಟದ ಸಮಾರೋಪ ಸಮಾರಂಭ ನಡೆಯಿತು. 2 ದಿನಗಳು ನಡೆದ ವಿವಿಧ ಕ್ರೀಡಾಕೂಟಗಳಲ್ಲಿ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಪಾಲ್ಗೊಂಡು ಸಂಭ್ರಮಿಸಿದ್ರು. ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ನಂಜರಾಯಪಟ್ಟಣ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಸಿಎಲ್ ವಿಶ್ವ ಗಣರಾಜ್ಯೋತ್ಸವ ಅಂಗವಾಗಿ ಶುಭ ಕೋರಿದ್ರು. ವಿದ್ಯಾರ್ಥಿಗಳು ಸಂವಿಧಾನದ ಆಶಯಗಳನ್ನು ಅರಿತುಕೊಳ್ಳಬೇಕಿದೆ, ಮಹನೀಯರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಿದೆ. ಕ್ರೀಡಾಕೂಟಗಳಿಗೆ ಹೆಸರಾದ ನಂಜರಾಯಪಟ್ಟಣ ಯಾವುದೇ ಒಂದು ಧರ್ಮ ಜಾತಿಗೆ ಸೀಮಿತವಾದ ಕ್ರೀಡಾಕೂಟ ಹಮ್ಮಿಕೊಳ್ಳದೆ ಸರ್ವ ಧರ್ಮೀಯರ ಸಮುದಾಯದವರ ಸಮ್ಮಿಲನಕ್ಕೆ ಸಾಕ್ಷಿಯಾಗುವ ಚಟುವಟಿಕೆಗಳನ್ನು ಇದುವರೆಗೆ ಹಮ್ಮಿಕೊಳ್ಳುತ್ತಾ ಬರುವ ಮೂಲಕ ಸಾಮರಸ್ಯ ಮಹತ್ವವನ್ನು ಸಾರ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳ ಯಶಸ್ಸಿನಲ್ಲಿ ದಾನಿಗಳ ಪಾತ್ರ ಪ್ರಮುಖವಾಗಿದೆ ಎಂದರು. ಇಲ್ಲಿ ಎಲ್ಲಾ ಧರ್ಮೀಯರು ಸೇರ್ತಾರೆ. ಇಲ್ಲಿ ನಂಜುಂಡೇಶ್ವರ ಯುವಕ ಸಂಘದ ವತಿಯಿಂದ ನಾವು ನೋಡಿದ ಮಟ್ಟಿಗೆ ನಾನೊಂದು 10 ವರ್ಷ ಅನೇಕ ಕ್ರೀಡಾಕೂಟವನ್ನು ಮಾಡ್ಕೊಂಡು ಬಂದೆ. ಕೆಸರುಗದ್ದೆ ಕ್ರೀಡಾಕೂಟ, ಗ್ರಾಮೀಣ ಕ್ರೀಡಾಕೂಟ ಸುಮಾರು ನಡ್ಕೊಂಡ್ ಬಂದ. ಕ್ರಿಕೆಟ್ ಇರ್ಬೋದು, ವಾಲಿಬಾಲ್, ಥ್ರೋಬಾಲ್, ಯುವಜನ ಮೇಳ ಕೂಡ ನಡ್ಕೊಂಡ್ ಬಂದ. ಈಗ ನನ್ನ ಸ್ನೇಹಿತ ಮ್ಯಾಥ್ಯೂ ಅವರು ಕೂಡ ಸುಮಾರು 5 ವರ್ಷದಿಂದ ಅವರು ಕೂಡ ಇಲ್ಲಿ ವಿನೂತನ ಕಾರ್ಯಕ್ರಮ ಒಂದಲ್ಲ ಒಂದು ರೀತಿಯಲ್ಲಿ ಯುವಕ ಸಂಘ ಕ್ರೀಡಾಕೂಟ ನಡೆಯುವಂತ ಒಂದು ಊರಿದು. ಇದು ಕ್ರೀಡೆಗಳ ಊರು ಅಂತ ಹೇಳಿದ್ರೆ ಕೊಡಗುನ ಕರ್ನಾಟಕದಲ್ಲಿ ಕಾಶ್ಮೀರ ಅಂತ ಕರೀತಾರೆ. ಇದು ಕ್ರೀಡೆಯ ಊರು, ನಮ್ಮ ಊರು ನಂಜರಾಯಪಟ್ಟಣ. ಎಲ್ಲಾದ್ರೂ ಸರ್ವ ಜನಾಂಗದವರು ಸೇರುವಂತ ಕ್ರೀಡೆ ಎಲ್ಲಾರು ಸುತ್ತಮುತ್ತಲಿದೆ. ನಂಜರಾಯಪಟ್ಟಣದಲ್ಲಿ ಬಿಟ್ರೆ ಇನ್ನು ಎಲ್ಲಿ ಸೇರಲ್ಲ. ಅಲ್ಲೆಲ್ಲ ನೋಡಿದ್ರೆ ನೀವು ನೋಡ್ತಿದ್ರೆ ಕೊಡವ ಕಪ್ ಇರ್ಬೋದು, ಗೌಡ ಕಪ್ಪು, ಮುಸ್ಲಿಂ ಕಪ್ ಇರ್ಬೋದು, ಮುಗೇರ ಕಪ್ಪು, ಕ್ರಿಶ್ಚಿಯನ್ ಕಪ್ಪು, ಇನ್ನು ಎಲ್ಲಾ ಕಪ್ಪುಗಳು ಆಗಿ ಅವರವರ ಜನಾಂಗದವರು ಸೇರುವಂತ ವೇದಿಕೆ ಮಾತ್ರ ಕ್ರಿಯೇಟ್ ಆಗ್ತಿದೆ ಕೊಡಗಿನಲ್ಲಿ. ಆದ್ರೆ ಇವತ್ತು ನೋಡಿ, ಕಾರ್ಯಕ್ರಮದಲ್ಲಿ ಸಿಎಲ್ ವಿಶ್ವ, ಟಿಕೆ ಸೋಮನ್, ಟಿಕೆ ರಘು, ಸಚಿನ್ ನಿಂಬಾಳ್ಕರ್, ಹಡ್ಡಳ್ಳಿ ರುದ್ರಪ್ಪ, ರೇಣುಕಾ ಪ್ರೇಮಾನಂದ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭ ನಂಜರಾಯಪಟ್ಟಣ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಕುಸುಮ, ಸದಸ್ಯೆ ಸಮೀರಾ, ಎಸ್ಟಿಎಂಸಿ ಅಧ್ಯಕ್ಷೆ ಶ್ರುತಿ, ಹಳೆ ವಿದ್ಯಾರ್ಥಿಗಳು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.